ಶರಿಯಾ ಏನು ಹೇಳುತ್ತೆ ಈ ಥರ ನಾಸ್ತಿಕರಿಗೆ, ಇಸ್ಲಾಂ ದೇಶದಲ್ಲಿ ನಾಸ್ತಿಕರಿಗೆ ಶರಿಯಾ ಏನು ಹೇಳುತ್ತೆ ಅಂತ? ಇಸ್ಲಾಮಿನ ಮೂಲಭೂತ ಸಿದ್ಧಾಂತ ಮನುಷ್ಯನಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ. ದೇವರ ಬಗ್ಗೆಯೇ ಕುರ್ಆನ್ನಲ್ಲಿರುವ ಪ್ರಸ್ತಾಪ, ನೀವು ದೇವನ ಬಗ್ಗೆ ಇಷ್ಟ ಇದ್ದರೆ ದೇವನನ್ನು ನಂಬಬಹುದು, ಇಷ್ಟ ಇದ್ದರೆ ದೇವನನ್ನು ನಿರಾಕರಿಸಬಹುದು ಅಂತ ಕುರ್ಆನ್ನ ಸೂಕ್ತ. ಫಮನ್ ಶಾ ಅಫಲ್ ಯೂಮಿನ್ ವಮನ್ ಶಾ ಅಫಲ್ ಯಕ್ಫುರ್ ಅಂತ ಕುರ್ಆನ್ನ ಸೂಕ್ತ. ದೇವನನ್ನೇ ತಿರಸ್ಕರಿಸಲಿಕ್ಕೆ ನಿಮಗೆ ಸ್ವಾತಂತ್ರ್ಯ ಇದೆ ಅಂತ ಕುರ್ಆನ್ ಹೇಳುವುದು. ಇಸ್ಲಾಮಿನ ಮೂಲ ಇದು ಗ್ರಂಥ ಕುರ್ಆನ್, ಅದಕ್ಕಿಂತ ಬೇರೆ ಯಾವುದೂ ಇಲ್ಲ ಮುಸ್ಲಿಮರಿಗೆ. ಹಾಗಾದ್ರೆ ಪ್ರತಿಯೊಬ್ಬ ಮುಸಲ್ಮಾನ ಅವನಿಗೆ ಸ್ವಾತಂತ್ರ್ಯ ಇದೆ, ದೇವರನ್ನು ನಂಬಬಹುದು, ಅವನು ಮಾತ್ರ ನಂಬಿದ್ರೆ ಇರುವಂತಹ ಪ್ರಯೋಜನ ಏನು, ನಂಬದಿದ್ದರೆ ಇರುವಂತಹ ಪರಿಣಾಮಗಳೇನೆಂಬುದನ್ನೆಲ್ಲ ವಿವರಿಸಿಕೊಡಲಾಗಿದೆ. ಇದೆಲ್ಲ ವಿವರಿಸಿಕೊಟ್ಟು ಹೇಳಲಾಗಿದೆ, ನಿಮಗೆ ದೇವನ ಮೇಲೆ ನಂಬಿಕೆ ಇಡಲೂಬಹುದು, ನಂಬಿಕೆ ಇಡದೇ ಇರಲೂಬಹುದು. ಅದೇ ರೀತಿ ಧರ್ಮದಲ್ಲಿ ಯಾವುದೇ ರೀತಿಯ ಒತ್ತಡ ಬಲಾತ್ಕಾರಗಳಿಲ್ಲ. ಲಾ ಇಕ್ರಾಹ ಫಿದ್ದೀನ್ ಅಂತ. ಇದು ಎಲ್ಲಿಲ್ಲ, ಎಲ್ಲಿದೆ ಒತ್ತಡ ಇದೆ ಅಂತ? ಒತ್ತಾಯ, ಬಲವಂತ ಮತ್ತು ನಾಸ್ತಿಕನಾಗಿ ಬದುಕಲಿಕ್ಕೆ ಬಿಡಲ್ಲ, ನಿನಗೆ ಮರಣದಂಡನೆ ವಿಧಿಸ್ತೀನಿ ಅಂತ ಹೇಳೋ ಕಾನೂನು ಶರಿಯಾದಲ್ಲಿದೆಯಾ? ಇಲ್ಲ. ಅದರಲ್ಲಿ ನೋಡಿ ಒಂದು ವಿಷಯ ಇದೆ. ಈ ಇಸ್ಲಾಮಿ ಶರಿಯತ್ ಇರುವಂತಹ ಇಸ್ಲಾಮಿ ದೇಶಗಳಲ್ಲಿ ಧರ್ಮವನ್ನು ತ್ಯಜಿಸಿದವರಿಗೆ ಪ್ರವಾದಿಯವರ ಕಾಲದಲ್ಲಿ ಶಿಕ್ಷೆ ಕೊಟ್ಟಂತಹ ಉದಾಹರಣೆ ಇದೆ. ಅದು ಯಾಕೆಂದರೆ ಅವರು ಧರ್ಮ ತ್ಯಜಿಸಿದ್ದು ಮಾತ್ರ ಅಲ್ಲ, ಅವರು ಈ ಧರ್ಮವನ್ನು ತ್ಯಜಿಸಿ ಶತ್ರುಗಳ ಜೊತೆ ಸೇರಿ ಒಂದು ಇಸ್ಲಾಮಿ ವ್ಯವಸ್ಥೆಯ ವಿರುದ್ಧ ಒಳಸಂಚು ನಡೆಸಿದರು. ಅದು ದೇಶದ್ರೋಹದ ಅಪಾದನೆ. ಅದು ದೇಶದ್ರೋಹದ ಅಪಾದನೆ ಇರುವವರ ಮೇಲೆ ಶಿಕ್ಷೆ ಜಾರಿಯಾಗ್ತದೆ, ಮರಣದಂಡನೆ ಶಿಕ್ಷೆ. ಅದು ಯಾವುದೇ ದೇಶವು ದೇಶದ್ರೋಹವನ್ನು ಸಹಿಸುವುದು ಅಂತ ಇಲ್ಲ, ಯಾವ ಕಾನೂನಲ್ಲೂ ದೇಶದ್ರೋಹಕ್ಕೆ ಖಂಡಿತ ಶಿಕ್ಷೆ ಇದ್ದೇ ಇರ್ತದೆ. ಆದ್ದರಿಂದ ಪ್ರವಾದಿಯವರ ಕಾಲದಲ್ಲಿ ಧರ್ಮವನ್ನು ಬಿಟ್ಟು ಹೋದಕ್ಕೆ ಮಾತ್ರ ಶಿಕ್ಷೆ ಜಾರಿಯಾದದ್ದಲ್ಲ, ಅವರು ಧರ್ಮವನ್ನು ಬಿಟ್ಟು ವಿರೋಧಿಗಳ ಜೊತೆ ಸೇರಿ ಅವರು ಒಂದು ಆಡಳಿತ ವ್ಯವಸ್ಥೆಯ ವಿರುದ್ಧ ಒಳಸಂಚು ನಡೆಸಿದಾಗ ದೇಶದ್ರೋಹದ ಅಪಾದನೆಯ ಮೇಲೆ ಅವರಿಗೆ ಶಿಕ್ಷೆ ಜಾರಿ ಮಾಡಲಾಗಿದೆ. ಅಲ್ಲದೆ ಅವರು ಧರ್ಮವನ್ನು ಬಿಟ್ಟಿದ್ದಾರೆಂಬ ಕಾರಣಕ್ಕೆ ಅವರ ಮೇಲೆ ಶಿಕ್ಷೆ ಜಾರಿಯಾದದ್ದಲ್ಲ.